ನಮಸ್ಕಾರ ಪ್ರಿಯ ವೀಕ್ಷಕರೇ, ಇದು ನಿಮ್ಮ ನೆಚ್ಚಿನ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ. ನಾವು ಇವತ್ತು ಅಡಿಗೆ ಶುರು ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ನಕ್ಬಿಟ್ಟು ಅಡಿಗೆ ಶುರು ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ? ನೋಡಿ, ಒಂದು ತಮಾಷೆ ಮಾತು ಹೇಳ್ತೀನಿ. ಏನಂದ್ರೆ, ಹೀಗೆ ಒಪ್ಕೊಂಡ ಹೇಳ್ತಾ ಇರ್ತಾನೆ, ನನ್ನ ಹೆಂಡತಿ ಒಂಥರ ಕಾಂಪಾಕ್ಸ್ ಇದ್ದ ಹಾಗೆ, ಯಾವಾಗ್ಲೂ ಶಾಪಿಂಗ್ ಹತ್ರನೇ ತಿರುಗ್ತಾ ಇರ್ತಾಳೆ. ಹಾಗೆ ಹೆಂಡತಿ ಕೂಡ ಹೇಳ್ತಾಳೆ, ನನ್ ಗಂಡ ಬೂಮರಾಂಗ್ ಇದ್ದಾಗೆ, ಹೋಗಿದ್ ಹಳೆ ಅಂಗಡಿಗೆ ಹೋಗಿ ಬರ್ತಾನೆ ಇರ್ತಾರೆ ಅಂತ. ನೋಡಿದ್ರ, ಈ ತರ ತಮಾಷೆ ನಡೀತಾನೆ ಇರುತ್ತೆ. ಸಾಕಪ್ಪ, ತಮಾಷೆ ಮಾಡಿ ಸಾಕು. ಬನ್ನಿ ಬೇಗ ಬೇಗ ಇವತ್ತಿನ ನಮ್ಮ ಕಂಪ್ಲೀಟ್ ಫುಡ್ ಮೆನು ನೋಡ್ಕೊಂಡು ಬರೋಣ. ಸೀಸನ್ ಕುಕಿಂಗ್ ನಲ್ಲಿ ಎಲೆಕೋಸಿನ ಮಸಾಲೆ ವಡೆ, ಅಮ್ಮನ ಕೈ ರುಚಿಯಲ್ಲಿ ಅಲಸಂದಿ ಕಚೋರಿ, ಆರೋಗ್ಯಕರ ಅಡಿಗೆಯಲ್ಲಿ ಬಾಳೆಹಣ್ಣು ಬೆಟ್ಟದ ನೆಲ್ಲಿಕಾಯಿ ಶೇಕ್, ದಿಢೀರ್ ಅಡಿಗೆಯಲ್ಲಿ ಕೊಕ್ಕೋ ಚಾಕ್ಲೇಟ್, ಕಲಿಯೋಣ ಬಾ ಅಡಿಗೆಯಲ್ಲಿ ಎಳ್ಳಿನ ಸಮೋಸ. ಈಗ ನಾನು ಮೊದಲಿಗೆ ಸೀಸನ್ ಕುಕಿಂಗ್ ನಲ್ಲಿ ಎಲೆಕೋಸಿನ ಮಸಾಲೆ ವಡೆ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಈಗ ಮಳೆಗಾಲದಲ್ಲಿ ವಡೆ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಅದರಲ್ಲೂ ಎಲೆಕೋಸಿನ ಮಸಾಲೆ ವಡೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತಲ್ವಾ? ಅದರ ಜೊತೆಗೆ ನಮ್ಮ ಬೇಕಾದಂತ ಸ್ನೇಹಿತರು ಒಂದ್ ಕಪ್ ಬಿಸಿ ಬಿಸಿ ಕಾಫಿ ಇಟ್ಬಿಟ್ರಂತೂ ಆ ಸಂಜೆನ ನಾವು ಮರೆಯೋಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಈ ಅಡಿಗೆನ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಈ ಅಡಿಗೆಗೆ ಏನೇನ್ ಪದಾರ್ಥ ಬೇಕು, ಹಾಗೇನೆ ನಾವು ಹೇಗ್ ಮಾಡ್ತೀವಿ ಅಂತ ನೋಡ್ಕೋಬೇಕಲ್ವಾ? ಬನ್ನಿ ಎಲೆಕೋಸಿನ ಮಸಾಲೆ ವಡೆ ಮಾಡೋಣ. ಇದಕ್ಕೆ ಬೇಕಾಗುವಂತ ಪದಾರ್ಥಗಳು: ಕಡಲೆಬೇಳೆ, ಒಣಮೆಣಸಿನಕಾಯಿ, ಉಪ್ಪು, ಪುದೀನ, ಜೀರಿಗೆ, ಎಲೆಕೋಸು, ಕೊತ್ತಂಬರಿ, ಇಂಗು, ಸೋಂಪು, ಆಮ್ಚೂರ್ ಪೌಡರ್, ಎಣ್ಣೆ, ಚಾಟ್ ಮಸಾಲ. ಈಗ ನಾನು ಮೊದಲಿಗೆ ಸೀಸನ್ ಕುಕಿಂಗ್ ನಲ್ಲಿ ಎಲೆಕೋಸು ಮಸಾಲೆ ವಡೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಫಸ್ಟು ಮಿಕ್ಸಿ ಜಾರ್ಗೆ ನೆನೆಸಿರುವಂತ ಕಡಲೆಬೇಳೆನ ಹಾಕಬೇಕು. ಕಡಲೆಬೇಳೆ ನೋಡಿದ ತಕ್ಷಣ ನನಗೆ ಫಸ್ಟ್ ನೆನಪಾಗೋದೆ ಹೋಳಿಗೆ ಅಲ್ವಾ? ಹಾಗೆ ಹಬ್ಬದಲ್ಲಿ ಹೋಳಿಗೆ ಮಾಡ್ತೀವಿ, ಹಾಗೆ ವಡೆ ಕೂಡ ಮಾಡ್ತೀವಿ. ಆದ್ರೆ ಇವತ್ತು ಮಾತ್ರ ಸ್ಪೆಷಲ್ ಆಗಿ ಎಲೆಕೋಸು ಮಸಾಲೆ ವಡೆ ಮಾಡ್ತಾ ಇರೋದು. ಒಣ ಮೆಣಸಿನ್ಕಾಯಿ ಹಾಕಬೇಕು, ಸ್ವಲ್ಪ ಜಾಸ್ತಿನೇ ಹಾಕಿ, ಕಲರ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಸ್ವಲ್ಪ ಖಾರ ಕೂಡ ಆಗುತ್ತೆ. ಬೇಕು ಅಂದ್ರೆ ರುಬ್ಬೋ ಟೈಮ್ನಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ಬೋದು, ಯಾಕಂದ್ರೆ ಕೆಲವರೆಲ್ಲ ಮೆಣಸಿನ್ಕಾಯಿನ ಹಾಗೆ ರುಬ್ಬಲ್ಲ, ಒಂಚೂರು ಉಪ್ಪು ಹಾಕ್ತಾರೆ. ಈಗ ಇದಕ್ಕೆ ಪುದೀನ ಹಾಕ್ಬೇಕು, ಸ್ವಲ್ಪ ಸಣ್ಣ ಕಟ್ ಮಾಡಿಟ್ಟಿರಿ. ಯಾಕಂದ್ರೆ ಕರ್ದಿದ್ದ ಐಟಮ್ ಅಲ್ವಾ, ಕೆಲವ್ರಿಗೆಲ್ಲ ಕರ್ದಿದ್ದ ಐಟಮ್ ತಿಂದ್ರೆ ಸ್ವಲ್ಪ ಬೇಗ ಜೀರ್ಣ ಆಗಲ್ಲ. ಆ ಟೈಮ್ನಲ್ಲಿ ಏನ್ ಮಾಡ್ಬೇಕು, ಓಂಕಾಳು ಇಲ್ಲಾಂದ್ರೆ ಈ ತರ ಪುದೀನ ಹಾಕಿದ್ರೆ ಬೇಗ ಜೀರ್ಣ ಆಗುತ್ತೆ. ಜೀರಿಗೆ, ಎಲೆಕೋಸು. ಈಗ ನಾವು ಮಾಡ್ತಾ ಇರೋ ವಡೆಯಲ್ಲಿ ಎಲೆಕೋಸೆ ಮುಖ್ಯ. ಕೆಲವ್ರಿಗೆಲ್ಲ ಇದ್ರ ಪಲ್ಯ ಅಂದ್ರೆ ಇಷ್ಟ ಆಗ್ತಾ ಇರಲ್ಲ, ಆದ್ರೆ ನೀವು ಅವ್ರಿಗೆ ಈ ಎಲೆಕೋಸು ಮಸಾಲೆ ವಡೆ ಮಾಡ್ಕೊಟ್ ನೋಡಿ, ಇಷ್ಟ ಇಲ್ಲ ಅಂತ ಹೇಳೋರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಕೊತ್ತಂಬರಿ ಕೂಡ, ಒಂದ್ ಚಿಟಿಕೆಯಷ್ಟು ಇಂಗು, ಸೋಂಪು ಕಾಳು, ಇದು ಆಮ್ಚೂರ್ ಪೌಡ್ರು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿ, ಹಾಗೆ ಚಾಟ್ ಮಸಾಲ 1 ಸ್ಪೂನ್ ಅಷ್ಟು ಎಲ್ಲ ಹಾಕಿದ್ದೇವಲ್ವಾ. ಫಸ್ಟು ಹಾಗೆ ಕಲಸಿ ನೋಡಿ, ಏನಾದ್ರೂ ನೀರು ಬೇಕು ಅನ್ಸಿದ್ರೆ ಆಗ ಸ್ವಲ್ಪ ನೀರು ಹಾಕ್ಬೋದು. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ವಡೆಗೆ ಅವತ್ತು ನೀರು ಹಾಕೋ ಹಾಗೆ ಇಲ್ಲ, ಯಾಕಂದ್ರೆ ನಾವು ಆಲ್ರೆಡಿ ಕಡಲೆಬೇಳೆನ ನೀರಲ್ಲಿ ನೆನೆಸಿಟ್ಟಿರ್ತೀವಲ್ವಾ, ಅದೇ ಸಾಕಾಗತ್ತೆ. ಬಟ್ ಕೆಲವೊಂದು ಟೈಮ್ನಲ್ಲಿ ಏನಾಗುತ್ತೆ, ಅಪರೂಪಕ್ಕೆ ಒಣದಾಗ್ಬಿಡತ್ತೆ, ಗಟ್ಟಿ ಆಗ್ಬಿಡತ್ತೆ ಹಿಟ್ಟು, ಆಗ ಬೇಕು ಅಂದ್ರೆ ಸ್ವಲ್ಪ ನೀರನ್ನ ಬಳಸ್ಬೋದು. ಈಗ ಹಿಟ್ಟಂತೂ ರೆಡಿ ಆಯ್ತು, ಎಣ್ಣೆ ಕೂಡ ರೆಡಿ ಆಗ್ಬೇಕಲ್ಲ, ಯಾಕಂದ್ರೆ ವಡೆ ಎಣ್ಣೆಯಲ್ಲಿ ಸ್ವಿಮ್ ಮಾಡಬೇಕು.
ಈಗ ವಡೆ ಹಿಟ್ಟು ರೆಡಿ ಆಯ್ತು. ಎಣ್ಣೆ ಕೂಡ ಕಾಯಬೇಕು, ಯಾಕಂದ್ರೆ ವಡೆ ಎಣ್ಣೆಯಲ್ಲಿ ಸ್ವಿಮ್ ಮಾಡ್ಬೇಕಂತೆ, ಅಂದ್ರೆ ಕರಿಬೇಕು. ಅದಕ್ಕೆ ನೋಡಿ, ಈ ತರ ಹಿಟ್ಟು ತಗೊಂಡ್ಬಿಟ್ಟು ವಡೆ ತಟ್ತಿರಲ್ಲ ಅದೇ ತರ ಮಾಡ್ಬೇಕು. ಆಮೇಲೆ ಬಿಳಿ ಎಳ್ಳಿನ ಮೇಲೆ ಈ ತರ ಪ್ರೆಸ್ ಮಾಡಿ ನೋಡಿ. ಈಗ ಇದನ್ನ ಎಣ್ಣೆಗೆ ಹಾಕಿ. ತುಂಬಾ ಖುಷಿ ಆಗ್ಬಿಡ್ತು ವಡೆಗೆ. ಬಿಸಿಯಾಗಿ ಕೋಸು ಮಸಾಲೆ ವಡೆ ರೆಡಿ ಆಗಿದೆ. ಇದ್ರ ಮೇಲೆ ಸ್ವಲ್ಪ ಸಾಸ್ ಹಾಕಿದ್ರೆ ಟಂಟಡಾನ್. ನೋಡಿದ್ರಾ, ಸೀಸನ್ ಕುಕಿಂಗ್ ನಲ್ಲಿ ಕೋಸು ಮಸಾಲೆ ವಡೆ ಹೇಗ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ನೀವು ಇದನ್ನ ನೀಟಾಗಿ ಮನೆಯಲ್ಲಿ ಅಚ್ಚುಕಟ್ಟಾಗಿ ನಾನು ಹೇಗೆ ಹೇಳಿದೆ ಅನ್ನೋದನ್ನ ತಿಳ್ಕೊಂಡ್ಬಿಟ್ಟು ಮಾಡಿ ನೋಡಿ. ಟೇಸ್ಟ್ ಹೇಗಾಗಿರುತ್ತೆ ಅಂತ ನಿಮ್ಗೂ ಕೂಡ ಗೊತ್ತಾಗುತ್ತೆ. ಎಲೆಕೋಸು ಮಸಾಲೆ ವಡೆ ಮಾಡುವ ವಿಧಾನ. ಮಿಕ್ಸಿ ಜಾರ್ನಲ್ಲಿ 1 ಕಪ್ ನೆನೆಸಿದ ಕಡಲೆಬೇಳೆ, ಒಣಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿಕೊಂಡ ಈ ಮಿಶ್ರಣವನ್ನು ಗ್ಲಾಸ್ ಬೌಲ್ನಲ್ಲಿ ಹಾಕಿ ಜೊತೆಗೆ ಪುದೀನ, ಜೀರಿಗೆ, 1 ಕಪ್ ಎಲೆಕೋಸು, ಕೊತ್ತಂಬರಿ, ಇಂಗು, ಸೋಂಪು, ಅರ್ಧ ಸ್ಪೂನಷ್ಟು ಆಮ್ಚೂರ್ ಪೌಡರ್, 1 ಸ್ಪೂನಷ್ಟು ಚಾಟ್ ಮಸಾಲವನ್ನು ಹಾಕಿ ವಡೆಯಂತೆ ತಟ್ಟಿ ಬಾಣಲಿಯಲ್ಲಿ ಕಾಯ್ದ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕರಿಯಿರಿ. ಈಗ ಗರಿಗರಿಯಾದ ರುಚಿಯಾದ ಎಲೆಕೋಸಿನ ಮಸಾಲೆ ವಡೆ ತಿನ್ನಲು ರೆಡಿ.